मोबाईलमध्ये असलेल्या सिम कार्डच्या वादातून एका व्यक्तीवर चाकूने हल्ला झाल्याची घटना बेळगाव शहराच्या बोगारवेस भागात घडली आहे। हल्ल्यात जखमी झालेल्या सुरेश वारंग यांना सध्या बीम्स रुग्णालयात दाखल करण्यात आले। निखिल कुरणे नावाच्या तरुणाने फोन करून देतो असे सांगून सुरेशचा मोबाईल घेतला आणि त्याच्या मोबाईल कव्हरमधील 4,000 रुपयांपैकी 1,500 रुपये चोरले। त्याचबरोबर त्याच्या मोबाईलमधील सिम कार्ड काढून घेतले। सुरेशने आपला मोबाईल, सिम आणि पैसे मागण्यासाठी निखिलला भेटला असता निखिल आणि त्याच्या गँगने त्याच्यावर हल्ला केला असा आरोप जखमी सुरेश वारंग यांनी केलाय। ಓಕೆ ಹೇಳಿ ಸರ್, ಏನಾದ ಘಟನೆ ಹೇಳ್ರಿ। ಘಟನೆ ಅಂದ್ರೆ ನಾನು ನಿನ್ನೆ ಹಾಲು ತರಕ್ಕೆ ಹೋಗಿನಿ ಆ ಅಂಗಡಿಗೆ ಹಾಲು ತರಕ್ಕೆ ಹೋಗಿನಿ। ಮತ್ತೆ ನಮ್ಮ ಕಡೆ ರೊಕ್ಕ ಇತ್ತು ಮೊಬೈಲ್ದಾಗ। ನಾವು ಮರಾಠಿ ರೀ, ನಾನು ಕನ್ನಡ ಮಾತಾಡ್ತೀನಿ, ಹಂಗಿಲ್ಲ ಎಲ್ಲ ಭಾಷೆ ಮಾತಾಡ್ತೀನಿ, ಹಂಗಿಲ್ಲ। ಮತ್ತು ನಮ್ಮ ಓಣ್ಯಾಗ ಇರ್ತಾವ ಹಾಲು ಮಾಡ್ತಾರೆ ಅಲ್ಲಿ ಹನುಮಾನ್ ಗುಡಿ ಬಾಜುಕ ಹಾಲು ಮಾಡ್ತಾರೆ। ಹಾಲು ಅವ್ರ ಫೋನ್ ಒಂದು ಅವ್ರದ್ದು ದೋಸ್ತ ನಿಖಿಲ್ ಎಲ್ಲೇ ಹೋದ ಅಂತ ಕೇಳಿನ, ಅಲ್ಲೇ ಐತಿ ಕುಂತಾರಂಗ, ಆ ಕಡೆ ಬಾ ಅಂದ। ನನ್ನ ತಪ್ಪೈತಿ, ನಾ ಆ ಕಡೆ ಹೋಗಿನ। ಅವಾಗ ನಾ ಈ ಸೆರೆ ಕೂಡ ಇದು ಏನು ಮಾಡಂಗಿಲ್ಲ। ಆಮೇಲೆ ಬಾ ಅಂದ, ನಮಗೆ ಕುಡಿಸಿದಾರ, ಅವನು ಕೊಟ್ಟ 90 ಕೊಟ್ಟ, ಸುಳ್ಳು ಮಾತಾಡಂಗಿಲ್ಲ। ಮೇಕಿನ್ ಡ್ರೆಸ್ 90 ಕೊಟ್ಟ, ನಾನು ಕೊಟ್ಟಿನಿ 350 ರೂಪಾಯಿ, 3,500 ಇದು ಬಿಲ್ ಕೊಟ್ಟಿನಿ ನೋಡ್ರಿ ಸರ। ಅದನ್ನ ರೊಕ್ಕ ನಮ್ಮ ಮೊಬೈಲ್ದಾಗ ಇತ್ತು, ಅದನ್ನ ನೋಡಿದಾರೆ ಮತ್ತೆ ಸ್ವಲ್ಪ ಫೋನ್ ಕೊಡೋಲ್ಲ, ಫೋನ್ ಕೊಟ್ಟಿನಿ ಅವ್ರ ಕಡೆ, ರೊಕ್ಕ ಕವರ್ದಾಗ ಹಾಕಿನಿ। ಅದು ನೋಡ್ಕೊಂಡ ಹೊರಗೆ ಹೋಗಿದ್ದಾರೆ ಮತ್ತು ಒಳಗೆ ಬಂದ, ಅವ್ನು ನಮ್ಮ ಕೈ ಕೊಟ್ಟ, ಮಾತಾಡ್ತೀನಿ ಅಂದ ಮರಾಠಿ ಒಳಗೆ। ಮತ್ತು ಅದ್ರಾಗ ನಮಗೆ ಡೌಟ್ ಬಂತು, ನಮ್ಮ ಕಡೆ ರೊಕ್ಕ ಎಷ್ಟು ಐತಿ ಸರ ನಮಗೆ ಗೊತ್ತಾಯ್ತು, ನಮ್ಮ ಕಡೆ ಆಮೇಲೆ ಸಿಮ್ ತಗೊಂಡ, ಸಿಮ್ ನೋಡಿಲ್ಲ ನಾ, ರೊಕ್ಕ ಅಷ್ಟು ನಮಗೆ ಡೌಟ್ ಬಂತು, ಇವ್ನು 4 ಸಲ ಮಗ ತುಡುಕ್ ಮಾಡ್ತಾರೆ ಗೊತ್ತಾಯ್ತು ನಮಗೆ। ಅದಕ್ಕೆ ಅವನ ಮುಂದೆ ಪಾಟ್ನ ಒಂದು ಕಪಾಳಿಗೆ ಕೊಟ್ಟು ಬಿಟ್ಟ ನಮಗೆ, मी तुझे कशाला पैसे घेऊ आणला, पैसे घेऊ कशाला, ನಾನು ಇದು ಕೊಟ್ಟು ಬಿಟ್ಟಿಲ್ಲ ಅವಾಗ। ಮತ್ತು ಆಮೇಲೆ ಮನೆಗೆ ಹೋಗಿ ಅದು ನೋಡಿದ ಸಿಮ್ ಇಲ್ಲ ಅದ್ರ, 2,500 ಇತ್ತು ಅದ್ರಾಗ, 4,000 ಒಳಗೆ। ಉಳ್ಕಿದ ಅವ್ರ ಇದು ಕುಡಿಯಾಕ। ಮತ್ತು ಒಂದು ಬಾಡಿ ಬಿಲ್ಡರ್ ಐತಿ, ರಿಕ್ಷಾ ಡ್ರೈವರ್ ಐತಿ, ಅವು ಪೆಲ್ವಾನ್ ಅಂತಾರೆ ಬಾಡಿ ಬಿಲ್ಡರ್। ನಮಗೆ ಇವತ್ತಿನ ಬೆಳಿಗ್ಗೆ ಹೊಡಿದಾರ ಅವ, ನಾ ತೋರಿಸ್ತೀನಿ ಈಗ 12:30 ಸುಮಾರು। ಇಲ್ಲೇ ರೀ ಸರ್, ಹನುಮಾನ್ ಗುಡಿ ಬೊಗಾರೈಸ್ ಅವ್ರ ನಿಖಿಲ್ ಕುಂಡೆ ಮತ್ತು ಇವ್ರ ಅವ್ರನ್ನ ಹೆಸರು ಗೊತ್ತಿಲ್ಲ ಸರ್, ರಿಕ್ಷಾ ಡ್ರೈವರ್ ಚಾಕು ಮತ್ತು ಇದು ಕೈಲಿ ನಾನು ಹೊಡಿನಿ ಸರ್, ಅವ್ರಿಗೆ ನಾನು ಹೊಡಿನ। ಮತ್ತು ನಾವು ಒಬ್ಬರ ರೀ, ಅವರ ಮಂದಿ ಜಾಸ್ತಿ ಇತ್ತು। ಅದು ಗೊತ್ತಿಲ್ಲ, ಆಜು ಬಾಜುಕ್ ಮಂದಿ ಇತ್ತು, ಇಬ್ರು ಹೊಡಿದಾರೆ ನಮಗೆ, ನಾವು ಅವ್ರನ್ನ ಗೊತ್ತಿಲ್ಲ ಹೆಸರು। ಕುರ್ಣೆ ಮತ್ತು ಅವು ಆಜು ಬಾಜುಕ್ 4 ಮಂದಿ ಇತ್ತು, ಅವು ಸನಿಯಾಗಿ ಬಂದಿಲ್ಲ, ಅವ್ರ ರಿಕ್ಷಾ ಡ್ರೈವರ್ ಅವ್ರು ಮತ್ತು ಇವ್ರು ಹೊಡಿದಾರೆ। ಕಂಪ್ಲೇಂಟ್ ಸರ್ ನೋಡೋಣ ಏನಂತಾರ, ನೋಡೋಣ ಮಾಡೋಣ। ಸಿಮ್ ಕಾರ್ಡ್ ನಂದು ಇದು ಕಂಪ್ಲೇಂಟ್ ಯಾವ್ದಾಗ ಬೇಕ್ರಿ ಸರ್? ಸಿಮ್ ಕಾರ್ಡ್ ತಗೊಂಡ ಮತ್ತೆ ರೊಕ್ಕ 1,500 ತಗೊಂಡ, ಮತ್ತು 3,500 ನಾನು ರೊಕ್ಕ ಕೊಟ್ಟಿನಿ ಅವ್ರಿಗೆ, 350 ರೂಪಾಯಿ, ಟೋಟಲ್ 1,800 ತಗೊಂಡ। ಏನ್ ಮಾಡೋದು ಸರ್ ನೀವು? ಸುರೇಶ್ ವಾರಂಗ್ ಸರ್। ही घटना गुरुवारी दुपारी बेळगावमधील बोगारवेस परिसरातील हनुमान मंदिराजवळ घडली। सुरेश यांच्या मांडीत तीव्र जखम झाली आहे। ही घटना खडे बाजार पोलीस ठाण्याच्या हद्दीत घडली असून अद्याप कोणतीही तक्रार दाखल झालेली नाही। विनोद कोलकार, KMM मराठी, बेळगाव।